ಒಕ್ಕಲಿಗರ ಜಟಾಪಟಿಯ ನಡುವೆನೇ ಈಶ್ವರಪ್ಪ ಮಾತಾಡಿದ್ದಾರೆ. ಒಕ್ಕಲಿಗೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಒಕ್ಕಲಿಗರಿಗೆ ಅಂತಂದ್ರೆ ಅದು ಯಡಿಯೂರಪ್ಪನವರು ಅನ್ನುವಂಥ ಆರೋಪ ಈಶ್ವರಪ್ಪನವ್ರದ್ದು. ತಮ್ಮಿಗೆ ಬೇಕಾದರೂ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಪಕ್ಷನಿಷ್ಠರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಆಪಾದನೆ ಯಡಿಯೂರಪ್ಪನ ಮೇಲೆ ಮತ್ತು ಯಡಿಯೂರಪ್ಪನ ಮಗ ವಿಜೇಂದ್ರ ರಾಜ್ಯ BJP ಅಧ್ಯಕ್ಷ ಅವ್ರ ಮೇಲೂ ಕೂಡ ಆಪಾದನೆ ಇದೆ. ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ. ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ, CT ರವಿ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಪ್ರಖರ ಹಿಂದುತ್ವವಾದಿಗಳು, ಪಕ್ಷನಿಷ್ಠರು, ಅವ್ರು ಯಾಕೆ ಕೊಡಲಿಲ್ಲ? ತಮಗೆ ಬೇಕಾದರೆ ಯಾಕೆ ಕೊಟ್ಕೋತಾ ಹೋಗ್ತಿದ್ದಾರೆ? ಇದನ್ನು ನಾವು ವಿರೋಧ ಮಾಡಿ, ಒಕ್ಕಲಿಗರು ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ. ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ. ತಮಗೆ ಬೇಕಾದರೂ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಪಕ್ಷನಿಷ್ಠರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಆಪಾದನೆ ಯಡಿಯೂರಪ್ಪ. ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೇಲೆ ಮತ್ತು ಯಡಿಯೂರಪ್ಪನ ಮಗ ವಿಜೇಂದ್ರ ರಾಜ್ಯ BJP ಅಧ್ಯಕ್ಷ ಅವ್ರ ಮೇಲೂ ಕೂಡ ಆಪಾದನೆ ಇದೆ. ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ. ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ, CT ರವಿ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಪ್ರಖರ ಹಿಂದುತ್ವವಾದಿಗಳು, ಪಕ್ಷನಿಷ್ಠರು, ಅವ್ರು ಯಾಕೆ ಕೊಡಲಿಲ್ಲ? ತಮಗೆ ಬೇಕಾದರೆ ಯಾಕೆ ಕೊಟ್ಕೋತಾ ಹೋಗ್ತಿದ್ದಾರೆ? ಇದನ್ನು ನಾವು ವಿರೋಧ ಮಾಡಿ, ಒಕ್ಕಲಿಗರು ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ. ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ. ತಮಗೆ ಇನ್ನು ರಾಹುಲ್ ಗಾಂಧಿಯವರ ಬಗ್ಗೆ ಯಡಿಯೂರಪ್ಪ ಮಾತಾಡಿದ್ದಾರೆ. ರಾಹುಲ್ ಗಾಂಧಿಯವರ ನಡೆಯನ್ನು ಯಡಿಯೂರಪ್ಪ ಟೀಕಿಸಿದ್ದಾರೆ. ಇನ್ನೊಂದು ಕಡೆಗೆ DK ಶಿವಕುಮಾರ್ ಮೋದಿಯವರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಇಬ್ಬರು ನಾಯಕರು ಏನು ಹೇಳಿದ್ರು ನೋಡೋಣ. ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಒಂದು ರೀತಿ ಕಾಂಗ್ರೆಸ್ನವರು ಮರ್ತೋಗಿದ್ದಾರೆ ಅನ್ನೋ ಭಾವನೆ ಮೂಡ್ತಾ ಇದೆ. ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸಿ ವಿವಾದ ಸೃಷ್ಟಿ ತನ್ಮೂಲಕ ಜನರ ಬೆಂಬಲವನ್ನು ಗಳಿಸಬಹುದು ಅನ್ನೋ ಭ್ರಮೆನಲ್ಲಿದ್ದಾರೆ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ. ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು. ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಅವರೇ ಕೇಳಲಿಲ್ಲ. ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದೆ ನಿಮಗೆ? ಗಾಳಿ HAL ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಏನೇನು ಮಾಡಿದ್ರು, ಎಷ್ಟೆಲ್ಲ ಮಾತಾಡಿದ್ರು, HAL ಅನ್ನು ಮುಚ್ಚಿಸಬೇಕು ಅಂತ ಹೊರಟಿದ್ರು ಅನ್ನುವಂಥ ಮಾತನ್ನು ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವುದೂ ಮಾತಾಡಲ್ಲ ಅನ್ನುವಂಥ ಮಾತನ್ನು DK ಹೇಳ್ತಾರೆ. ಬೆಂಗಳೂರಿನ HAL ಮುಚ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು. 84,000 ಕೋಟಿ ಕಾರ್ಯಾದೇಶ ಪಡೆದಿದೆ ಮತ್ತು 50,000 ಕೋಟಿ ಕಾರ್ಯಾದೇಶ ಪಡೆಯಲು ಮಾತುಕತೆ ಹಂತದಲ್ಲಿದೆ. 23-24ರಲ್ಲಿ ದಾಖಲೆ 29,000 ಕೋಟಿ ಆದಾಯ ಗಳಿಸಿದೆ. HAL ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂಥ ರಾಹುಲ್ ಗಾಂಧಿಯವರು ಕ್ಷಮೆ ಕೇಳ್ತಾರ? ಅದಕ್ಕೆ DK ಅವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡೋದು ಸೂಕ್ತ ಅಲ್ಲ. ರಫೇಲ್ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ ಅಂತ ಹೇಳಿದ್ರು. ಈಗ 8 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನನ್ನ ಅಂಕಿಅಂಶಗಳ ಪ್ರಕಾರ. ಪ್ರತಿ ಬಾರಿನೂ ಕೂಡ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂತ ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವ್ರು ಈಗ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ, ನಮ್ಮ ಬೇಡಿಕೆ, ಬರಗಾಲದ ಬೇಡಿಕೆ, ನರೇಗಾ ಸಂದರ್ಭದಲ್ಲಿ 150 ದಿನದ ಹಣ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲುಗಾರಿಕೆ ಹಣ, ನಮ್ಮ ಹಕ್ಕು, ತೆರಿಗೆ ನಮ್ಮ ಹಕ್ಕು. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು ಇಷ್ಟು ಅವರು ಉತ್ತರ ಕೊಡಲಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ.
ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ, ಯಾಕಂದರೆ ನಿನ್ನೆಯಿಂದ ಅದೇನು ಜೋಶಲ್ಲಿದ್ದಾರೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ದಾರೆ. ನೇರವಾಗಿ ಅವರು JDS ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲಿದೆ JDS ಅನ್ನುವಂಥ ಪ್ರಶ್ನೆ ಹಾಕಿದರು. ಎಲ್ಲಿದೆ JDS? ವಿಸರ್ಜನೆ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿದೆ JDS. ಯಾವಾಗ ಇವರು ತಮ್ಮ ಅಳಿಯನನ್ನೇ BJP ಕೊಟ್ಟರಲ್ಲ, ಅಲ್ಲಿಗೆ JDS ಕತೆ ಮುಗೀತು ಅಂತ ಹೇಳ್ತಾನೆ. ಇನ್ನೊಂದು ಮಾತನ್ನು ಹೇಳ್ತಾರೆ, JDS ಇರಬೇಕು ಅನ್ನುವಂಥದ್ದೇ ನನ್ನ ಆಸೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇನ್ನೊಂದು ಕಡೆಗೆ ಯಡಿಯೂರಪ್ಪನವರು ಕೂಡ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಏನೇನು ನಡೀತಾ ಇದೆ ಈ ರಾಜಕೀಯ ಅಂಗಳದಲ್ಲಿ? ರಂಗನಾಥ್, ನಿನ್ನೆಯಿಂದಲೂ ಕೂಡ ಒಕ್ಕಲಿಗ ಸರ್ಕಾರವನ್ನ ಬೀಳಿಸಿದ ಯಾರು ಎಂಬಂತಹ ವಿಚಾರದ ಮೇಲೆ ದೊಡ್ಡ ಮಟ್ಟಿಗಿನ ವಾದ ವಿವಾದ ಪ್ರತ್ಯಾರೋಪ ಆರೋಪಗಳೇ ಜೋರಾಗಿ ನಡೀತಾ ಇದ್ದಾವೆ. ಮೇಲ್ನೋಟಕ್ಕೆ ಇದು ಕೇವಲ ಟೀಕೆಗಳ ರೀತಿಯಲ್ಲಿ ಅನ್ಸಿದ್ರು ಕೂಡ ಆಂತರ್ಯದಲ್ಲಿ ಹೊಕ್ಕು ನೋಡಿದ್ರೆ ಇದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಹಿಡಿತವನ್ನ ಸಾಧಿಸೋದಕ್ಕೆ ಕಾಂಗ್ರೆಸ್ ಮತ್ತು ಮೈತ್ರಿ ನಾಯಕರು ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿರ್ಮಲಾನಂದ ಶ್ರೀಗಳನ್ನ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಬಿಜೆಪಿ ಮತ್ತು JDS ನ ನಾಯಕರು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಸೇರಿದಂತೆ ಎಲ್ಲರೂ ಭೇಟಿಯಾದ್ರು. ಆ ಒಂದು ಭೇಟಿ ಎಲ್ಲ ಒಂದು ಕಡೆ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡ್ತಿದೆ ಮತ್ತು ಸಮುದಾಯದ ಮೇಲೆ ಒಂದು ಹಿಡಿತ ಸಾಧಿಸುವಂತ ಪ್ರಯತ್ನ ಆಗ್ತಿದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಡಿ ಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿ ಈ ಒಂದು ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ಕೂಡ ಅದೇ ಮಾತನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ. ಯಾರು ಹಿಂದೆ ಕುಮಾರಸ್ವಾಮಿ ಅವರ ಒಕ್ಕಲಿಗರ ಸರ್ಕಾರವನ್ನ ಬೀಳಿಸಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು, ಅಂತವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗಿ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವಂಥದ್ದು ಏನಿದೆ ಅದನ್ನ ಸಮಾಜ ಒಪ್ಪುತ್ತಾ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಪುನರಾವರ್ತನೆಯನ್ನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 7 ರಿಂದ 8 ಲೋಕಸಭಾ ಕ್ಷೇತ್ರಗಳ ಮೇಲೆ ಒಕ್ಕಲಿಗರ ಸಮುದಾಯದ ಹಿಡಿತ ಇದ್ದೇ ಇದೆ. ಆ ಹಿಡಿತ ಎಲ್ಲೋ ಒಂದ್ ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪರವಾಗಿತ್ತು. ಇದೀಗ ಮೈತ್ರಿ ನಾಯಕರು ಒಂದಾದಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸ್ವತಃ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಿಂದ ದೂರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಾಂತ್ರಿಕವಾಗಿಯೇ ಮತ್ತು ತಂತ್ರಗಾರಿಕೆಯನ್ನು ಹೆಣೆದೇ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಕಾಯಿನ್ ಮಾಡಿದಂತೆ ಕಾಣ್ತಾ ಇದೆ. ಮತ್ತು ಆ ಮಾತನ್ನ ಪದೇ ಪದೇ ಪುನರುಚ್ಚಾರವನ್ನ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ ಒಕ್ಕಲಿಗರ ಕನ್ಸಾಲಿಡೇಷನ್ ಒಂದು ಕಡೆ ವಾಲೋದನ್ನ ತಪ್ಪಿಸೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡಿದಂತೆ ಕಾಣ್ತಾ ಇದೆ. ಇವತ್ತು ಕೂಡ ಕುಮಾರಸ್ವಾಮಿ ಅವರಿಗೆ ಅದೇ ನೆನಪನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತು ಮೈತ್ರಿ ಆದ ಬಳಿಕ ಎಲ್ಲೋ ಒಂದ್ ಕಡೆ JDS ನ ಕಾರ್ಯಕರ್ತರಿಗೆ ಇರುವಂತಹ ಕೆಲವೊಂದಿಷ್ಟು ತಳಹಂತದ ಬೇಸರವನ್ನು ಕೂಡ ಕಾಂಗ್ರೆಸ್ ತನಗೆ ಲಾಭ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಹೊರಟಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೋಸ್ಕರ JDS ಪಕ್ಷವೇ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹಿಂದೆ ಪಕ್ಷಕ್ಕೆ ಚೂರಿ ಹಾಕಿದಂತಹ, ಸರ್ಕಾರಕ್ಕೆ ಚೂರಿ ಹಾಕಿದವರ ಜೊತೆಗೆ ಇವತ್ತು ಇಡೀ ಪಕ್ಷವನ್ನ ಮರ್ಜ್ ಮಾಡೋದಕ್ಕೆ ಹೊರಟಿದಾರಲ್ಲ, ಡಿಸಾಲ್ವ್ ಮಾಡೋದಕ್ಕೆ ಹೊರಟಿದಾರಲ್ಲ. ನಮಗೆ JDS ಪಕ್ಷ ಇರಬೇಕಾಗಿತ್ತು, ಮುಂದೆಯೂ ಕೂಡ JDS ಇರಬೇಕು ಅನ್ನುವಂತ ಆಸೆ ಇದೆ, ಆದ್ರೆ ಅವರು ಪಕ್ಷವನ್ನೇ ಮುಳುಗಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಟೀಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಕೇವಲ ಕುಮಾರಸ್ವಾಮಿ ಮತ್ತು HDK ನಡುವಿನ ಮಾತಿನ ಕಾಳಗದಂತೆ ಕಾಣ್ತಿದೆ. ಆದ್ರೆ ಒಳಗೊಕ್ಕು ನೋಡಿದಾಗ ಇಡೀ ಸಮುದಾಯದ ಹಿಡಿತ ಎಲ್ಲೋ ಒಂದ್ ಕಡೆ ತಮ್ಮ ಪರವಾಗಿರ್ಬೇಕು ಅನ್ನುವಂತಹ ಒಂದು ಪ್ರಯತ್ನ ಎರಡೂ ಕಡೆಯಿಂದಲೂ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಅತ್ಯಂತ ಸ್ಪಷ್ಟವಾಗುತ್ತೆ. ಮತ್ತು ಆ ಕಡೆ ಈಶ್ವರಪ್ಪನವರು ಕೂಡ ಒಕ್ಕಲಿಗರ ವಿಚಾರವನ್ನ ತರ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಡಿಯೂರಪ್ಪನವ್ರನ್ನ ಎಳೆದು ತರುವಂತ ಪ್ರಯತ್ನವನ್ನ ಅಲ್ಲೂ ಕೂಡ ಈಶ್ವರಪ್ಪ ಮಾಡ್ತಾ ಇದ್ದಾರೆ. ಅದು ಕೇವಲ ಈಶ್ವರಪ್ಪನವರ ಮೇಲಿನ ಸಿಟ್ಟಿನಿಂದ ಒಕ್ಕಲಿಗರನ್ನ ಎಳೆದು ತರುವಂತ ಪ್ರಯತ್ನವನ್ನ ಈಶ್ವರಪ್ಪ ಮಾಡದಂತೆ ಕಾಣ್ತಾ ಇದೆ. ಸದ್ಯಕ್ಕಂತೂ ಇದು ಮಠದ ಅಂಗಳದಿಂದ ಶುರುವಾದಂತಹ ಒಕ್ಕಲಿಗರ ಕದನ ಮುಂದಿನ ದಿನಗಳಲ್ಲಿ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ರಂಗನಾಥ್. ಓಕೆ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.